ನಮಸ್ಕಾರ. ತಂದೆ ತಾಯಿಗೆ ಈ ರಾಶಿ ನಕ್ಷತ್ರದ ಮಕ್ಕಳು ಹುಟ್ಟಿದಾಗಳಿಂದ ಸಾಯೋವರೆಗೂ ಸದಾ ಕಷ್ಟ ಕೊಟ್ಬಿಡ್ತಾರ್ರಿ. ಹೇಳಿದ ಮಾತು ಕೇಳಲ್ಲ. ಹಠ ಅಂದರೆ ಹಠ, ಸಿಟ್ಟು ಕೋಪ ಹಠ, ಟ್ರಿಗರ್ ಆಗೋದು, ಕೊಂಕು ಮಾತಾಡೋದು, ಬಾಯಿ ಬೊಂಬಾಯಿ, ಸ್ಕೂಲುಗಳು ವಿಚಾರದಲ್ಲಿ ಕಂಪ್ಲೇಂಟುಗಳು, ಸರಿಯಾಗಿ ಓದಲ್ಲ ಮಾಡಲ್ಲ, ಬರೀ ಮೊಬೈಲು ಟಿ ವಿ ಆಟದ ಕಡೆ ಗಮನ, ಹೇಳಿದ ಮಾತು ಕೇಳಲ್ಲ. ತಂದೆ ತಾಯಿಗೆ ವಿಪರೀತ ಕಷ್ಟ ಅಂತಂದರೆ ಬಹಳ ಕಷ್ಟ. ಬಾಗಿಲಾಕೊಂಡು ಹತ್ತು ಬಿಡೋದು, ಮಾತಿಗಳದು, ಬಾಗಿಲಾಕೊಳ್ಳೋದು, ಬಾಗಿಲೇ ತೆಗಿಯಲ್ಲ, ಎಷ್ಟು ಹೇಳಿದ್ರು ಊಟ ಮಾಡಲ್ಲ, ತಿನ್ನಲ್ಲ, ನನಗದು ಬೇಕು ಇದು ಬೇಕು ಹಠ, ಸಂಬಂಧಿಕರು ಮನೆಗೆ ಬಿಟ್ಟರು ಹಠ, ಹಾಸ್ಟೆಲಲ್ಲಿ ಬಿಟ್ಟರು ಹಠ, ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬಿಟ್ಟರು ಪ್ರಾಬ್ಲಮ್ಮು, ಸ್ಕೂಲು ಕಾಲೇಜುಗಳಿಗೆ ಎಲ್ಲ ಕಡೆ ಕಂಪ್ಲೇಂಟು, ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ, ಸರಿಯಾಗಿ ಓದಲ್ಲ ಅಂತ. ಒಟ್ಟಿನಲ್ಲಿ ಮನೆಯಲ್ಲಿ ಮಾತೇ ಕೇಳಲ್ಲ, ಹೇಳಿದ ಮಾತೇ ಕೇಳಲ್ಲ, ಸಿಟ್ಟು ಕೋಪ ಹಠ, ವಾದ ಮಾಡೋದು, ಆರ್ಗ್ಯೂ ಮಾಡೋದು. ಓದ್ತಾ ಇರ್ತಾರೆ, ಚೆನ್ನಾಗೇ ಓದ್ತಿರ್ತಾರೆ, ಸಡನ್ನಾಗೆ ತರಲೆಗಳಾಗೋದು, ಇವೆಲ್ಲ ಮಾಡಿಬಿಡ್ತಾರೆ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲು ಡೇಟ್ ಹೇಳ್ತಾ ಹೋಗ್ತೀನಿ, ನಂತರ ಲಗ್ನಗಳು ಹೇಳ್ತೀನಿ, ಆಮೇಲೆ ರಾಶಿ ನಕ್ಷತ್ರಗಳು ಹೇಳ್ತೀನಿ, ಆಮೇಲೆ ದಶಾಭುಕ್ತಿಗಳು ಹೇಳ್ತೀನಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಹೌದಾ ಇಲ್ಲ ಅಂತ. ನೋಡಿ, ಈ ಡೇಟ್ನಲ್ಲಿ ಹುಟ್ಟಿದ್ರೆ ಈ 1ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು, 19ನೇ ತಾರೀಕು, ಈ ಡೇಟ್ನಲ್ಲಿ ಮಕ್ಕಳು ಹುಟ್ಟಿದರೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, 3ನೇ ತಾರೀಕು, 4ನೇ ತಾರೀಕು, 22ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು, 16ನೇ ತಾರೀಕು, 25, 8ನೇ ತಾರೀಕು, 17, 26, 9, 8, 9, 18, 27, 3ನೇ ತಾರೀಕು. ಈ ಒಂದು ಡೇಟುಗಳಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದರೆ, ಇನ್ನು ಲಗ್ನ ಅಂತ ಬಂದರೆ ಜಾತಕದಲ್ಲಿ ಮೇಷ ಲಗ್ನ, ಸಿಂಹ ಲಗ್ನ, ಧನುರ್ಲಗ್ನ, ತುಲಾ ಲಗ್ನ, ವೃಶ್ಚಿಕ ಲಗ್ನ, ಮೀನ ಲಗ್ನ, ಕಟಕ ಲಗ್ನ, ಮಕರ ಲಗ್ನ ಏನಾದರೂ ಆಗಿ, ಇನ್ನು ರಾಶಿ ನಕ್ಷತ್ರಗಳು ಹೇಳೋದಾದರೆ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರ, ಕಟಕ ರಾಶಿ ಆಶ್ಲೇಷ, ಕಟಕ ರಾಶಿ ಪುಷ್ಯ ನಕ್ಷತ್ರ, ಸಿಂಹ ರಾಶಿ ಮಗ, ಸಿಂಹ ರಾಶಿ ಉತ್ತರ, ಕನ್ಯಾ ರಾಶಿ ಚಿತ್ತ, ತುಲಾ ರಾಶಿ ಚಿತ್ತ, ತುಲಾ ರಾಶಿ ಸ್ವಾತಿ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ, ಧನಸ್ಸು ರಾಶಿ ಮೂಲ, ಧನಸ್ಸು ರಾಶಿ ಉತ್ತರಾಷಾಢ, ಕುಂಭರಾಶಿ ಶತಭಿಷ, ಮೀನರಾಶಿ ರೇವತಿ, ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವರು ಆಗಿದ್ದರೆ ನಿಮ್ಮ ಮಕ್ಕಳು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ಜೊತೆಗೆ ಅವರಿಗೆ ದಶಾಭುಕ್ತಿಗಳು ಅಂತ ಬರುತ್ತೆ. ಯಾವುದೇ ಗ್ರಹದ ದಶಾಭುಕ್ತಿಗಳಡಿಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಬಂದುಬಿಡ್ತು ಅಂತಂದರೆ ಮುಗುದೋಯ್ತು. ತಂದೆ ತಾಯಿ ಮಾತು, ಹೇಳಿದ ಮಾತು ಕೇಳಲ್ಲ. ಉದ್ಯೋಗದಲ್ಲೂ ಸಮಸ್ಯೆಗಳು ಮಾಡ್ಕೊತಾರೆ. ನಾನು ಆ ಬಿಸ್ನೆಸ್ ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ ಅಂತ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡೆಲ್ಲ ಕಳೆದು ಬಿಡ್ತಾರೆ. ಮತ್ತು ವ್ಯಸನಗಳಿಗೆ ಬೀಳೋದು, ಕುಡಿತದ ಚಟಕ್ಕೆ ಬೀಳೋದು, ದುಶ್ಚಟಗಳಿಗೆ ಬೀಳೋದು, ಇಸ್ಪೀಟಾಡೋದು, ಜೂಜಾಡೋದು, ಈ ಮೊಬೈಲ್ ಆನ್ಲೈನ್ ಗೇಮ್ಸ್ಗಳಂತ ಆಡಿ ದುಡ್ಡೆಲ್ಲ ಲಕ್ಷಗಟ್ಟಲೆ ಕಳೆಯೋದು. ಮದುವೆ ಆದಮೇಲೆ ಗಂಡನ ಜೊತೆಗೆ ಸರಿ ಕಾಪರನೇ ಮಾಡಲ್ಲ, ಹೆಂಡತಿ ಜೊತೆಗೆ ಸಂಸಾರನೇ ಮಾಡಲ್ಲ. ಈ ಜಗಳ, ಕಲಹ, ಮನಸ್ತಾಪ, ವಿಚ್ಛೇದನ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳಾಗಂಥ ಲಕ್ಷಣಗಳಿರುತ್ತೆ. ಎಸ್ಪೆಷಲಿ 100ಕ್ಕೆ 50% ಆಫ್ ದಿ ಪೀಪಲ್ಸ್, ಇವಾಗ ನಾನು ಹೇಳಿದ್ದೀನೋ ಈ ಒಂದು ರಾಶಿ ನಕ್ಷತ್ರದ ಮಕ್ಕಳಿದ್ದರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.